ಹಲೋ ವೆಲ್ಕಮ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಬನ್ನಿ. ಇವತ್ತು ನಾನು ಒಂದೆರಡು ಥರದ ಜ್ಯೂಸ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟು ಮಸಾಲ ಜ್ಯೂಸ್ ಮಾಡೋದಕ್ಕೆ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು 1 ಸ್ಪೂನು ಜೀರಿಗೆ, 1/4 ಸ್ಪೂನು ಕರಿಮೆಣಸನ್ನು ಹಾಕ್ಕೊಂಡು ಹುರಿದು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಒಂದು 4 ಏಲಕ್ಕಿ ತೊಗೊಂಡಿದ್ದೀನಿ, ಒಂದು ಅರ್ಧ ಇಂಚು ಒಣಶುಂಠಿ ತೊಗೊಂಡಿದ್ದೀನಿ, ಒಂದು ಕಾಲು ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟು, ಒಂದು ಅರ್ಧ ಸ್ಪೂನಷ್ಟು ಮಾಮೂಲಿ ಸಾಲ್ಟು, ಆಮೇಲೆ ಒಂದು ಅರ್ಧ ಸ್ಪೂನು ಸೋಂಪು ಕಾಳು, ಒಂದು ಬೌಲಷ್ಟು ಕಲ್ಸಕ್ಕರೆ ಇಷ್ಟನ್ನು ತೊಗೊಂಡಿದ್ದೀನಿ ನಾನು ಮಸಾಲೆ ಮಾಡೋದಕ್ಕೆ. ಇದರಲ್ಲಿ ನಾನು ಜೀರಿಗೆ ಮತ್ತು ಮೆಣಸು ಮಾತ್ರ ಹುರ್ಕೊಂಡಿದ್ದೀನಿ, ಇನ್ನೆಲ್ಲ ಹಾಗೆ ತೊಗೊಂಡಿದ್ದೀನಿ. ಇದು ಬ್ಲ್ಯಾಕ್ ಸಾಲ್ಟು, ಮಾಮೂಲಿ ಸಾಲ್ಟು, ಒಣಶುಂಠಿ, ಕಲ್ಸಕ್ಕರೆ, ಸೋಂಪು ಕಾಳು, ಜೀರಿಗೆ, ಮೆಣಸು, ಏಲಕ್ಕಿ ಇಷ್ಟನ್ನು ತೊಗೊಬೇಕು ಮಸಾಲೆಗೆ. ಈಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾನು ಫಸ್ಟು ಪೌಡರ್ ಮಾಡ್ಕೊಂಬರ್ತಿದ್ದೀನಿ. ಇದನ್ನೆಲ್ಲ ನೈಸ್ ಪೌಡ್ರ್ ಮಾಡಬೇಕು. ನೈಸ್ ಪೌಡ್ರ್ ಮಾಡ್ಕೊಂಡು ಬಂದಾದಮೇಲೆ ಇದನ್ನು ಜರಡಿ ಮಾಡ್ಕೊಬೇಕು. ಜರಡಿ ಮಾಡಿಕೊಂಡು ಒಂದು ಬಾಕ್ಸ್ಗೆ ಎತ್ತಿಟ್ಕೊಂಡ್ಬಿಟ್ರೆ ಎಷ್ಟು ತಿಂಗಳುಗಟ್ಟಲೆ ಇದನ್ನು ಹಾಗೆ ಇಟ್ಕೊಂಡು ಅರ್ಜೆಂಟಿಗೆ ಬೇಕು ಅಂದಾಗ ಜ್ಯೂಸ್ ಮಾಡ್ಕೊಬೋದು. ಈ ಮಸಾಲೆನ ಮಾಮೂಲಿ ನಾವು ಸಕ್ಕರೆ ಜ್ಯೂಸ್ ಮಾಡ್ತೀವಲ್ಲ ಅದಕ್ಕೆ ಹಾಕ್ಕೊಂಡು ನಿಂಬೆಹಣ್ಣು ಜ್ಯೂಸ್ ಮಾಡ್ತೀವಲ್ಲ ಅದಕ್ಕೆ ಹಾಕ್ಕೊಂಡು ಪೌಡರ್ನ ಕುಡಿಬೋದು. ಇಲ್ಲಾಂದರೆ ಸ್ಪ್ರೈಟ್ಗಾದರೂ ಹಾಕ್ಕೊಂಡು ಕುಡಿಬೋದು. ಸ್ಪ್ರೈಟ್ಗಾದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ, ನಿಂಬೆಹಣ್ಣು ಜ್ಯೂಸ್ಗೂ ಚೆನ್ನಾಗಿರುತ್ತೆ. ಆದರೆ ಸ್ಪ್ರೈಟಿಗೆ ಒಂದು ಸ್ವಲ್ಪ ಹೆಚ್ಚಿಗೆ ಟೇಸ್ಟ್ ಇರುತ್ತೆ. ಹಾಗಾಗಿ ನೀವು ಯಾಕೆ ಬೇಕೋ ಹಾಗೆ ಮಾಡಿಕೊಂಡು ಕುಡಿಬೋದು ದಿಢೀರಂತ. ಈಗ ನಾನು ಇದನ್ನು ಮಾಡಿರೋಂಥ ಜ್ಯೂಸ್ಗೆ ನಾನಿವಾಗ ಸ್ಪ್ರೈಟ್ ಜೊತೆ ನಾನು ಇದನ್ನು ಮಾಡಿ ಜ್ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟು ನಾನು ಒಂದು ಸ್ವಲ್ಪ ಖಾರದ ಪುಡಿ ಮತ್ತು ಉಪ್ಪನ್ನು ಮಿಕ್ಸ್ ಮಾಡಿ ಈ ಥರ ಎಲ್ಲ ತಟ್ಟೆಗೆ ಹರಡ್ಕೊಂಡಿದ್ದೀನಿ. ಹರಡ್ಕೊಂಡ ನಂತರ ನಾನಿಲ್ಲಿ ಒಂದು ಗ್ಲಾಸ್ಗೆ ನಿಂಬೆಹಣ್ಣನ್ನು ಎಲ್ಲ ಎಡ್ಜ್ಗೆ ಈ ಥರ ಎಲ್ಲ ಒರೆಸ್ತಾ ಇದ್ದೀನಿ. ಯಾಕಂದರೆ ಅದರಲ್ಲಿ ಡಿಪ್ ಮಾಡಿದಾಗ ಕ್ಲೀನಾಗಿ ಅಂಟಬೇಕಲ್ವ, ಹಾಗಾಗಿ ನಿಂಬೆಹಣ್ಣೆಲ್ಲ ಈ ಥರ ಎಲ್ಲ ಅದಕ್ಕೆ ಕಂಠಕ್ಕೆಲ್ಲ ಸ್ಪ್ರೆಡ್ ಮಾಡಿಬಿಟ್ಟು ಈಗ ಈ ಗ್ಲಾಸನ್ನು ಈ ಥರ ಸಕ್ಕರೆ ಮತ್ತು ಖಾರದ ಪುಡಿಯಲ್ಲಿ ನಾನು ಡಿಪ್ ಮಾಡ್ತಾಯಿದ್ದೀನಿ. ಡಿಪ್ ಮಾಡಿದಾಗ ಇದೆಲ್ಲ ಈ ಥರ ಕಂಠಕ್ಕೆಲ್ಲ ಅಂಟ್ಕೊಳ್ಳುತ್ತೆ. ತುಂಬ ನೋಡೋಕ್ಕೂ ಲುಕ್ಕಾಗಿರುತ್ತೆ, ಟೇಸ್ಟೂ ಚೆನ್ನಾಗಿರುತ್ತೆ. ಈಗ ಅದೇ ಬೌಲಿಗೆ ನಾನೊಂದು 3 ಸ್ಪೂನು ಐಸ್ ಕ್ಯೂಬನ್ನು ಹಾಕ್ಕೋತಾ ಇದ್ದೀನಿ, 1.5 ಸ್ಪೂನು ಮಾಡಿರೋ ಮಸಾಲೆ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ನಾನು ಸ್ಪ್ರೈಟನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇದಕ್ಕೆ ನಾನು ಹಾಗೆ ನಿಂಬೆಹಣ್ಣನ್ನು ಹಿಂಡ್ಕೊತಾ ಇದ್ದೀನಿ. ನಿಂಬೆಹಣ್ಣನ್ನು ಹಿಂಡಿ ಒಂದು ಸತಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ರೆ ಮಸಾಲ ಜ್ಯೂಸು ತುಂಬ ಚೆನ್ನಾಗಿರುತ್ತೆ. ಖಟ್ಟ ಮೀಠ ಮಸಾಲ ಜ್ಯೂಸು. ಈ ಜ್ಯೂಸನ್ನು ನಾನು ಮುರುಡೇಶ್ವರದಲ್ಲಿ ಕುಡಿದಿದ್ದೆ. ತುಂಬ ಅಂದರೆ ತುಂಬ ಇಷ್ಟ ಆಗೋಯಿತು. ನಾನು ಆವತ್ತಿಂದ ಮಾಡಬೇಕು ಅಂತ ಇದ್ದೆ. ನಿಮಗೆ ಮಾಡಿ ತೋರಿಸೋಣ ಅಂತ ಹೇಳ್ಬಿಟ್ಟು ನಾನು ಇವತ್ತು ವೀಡಿಯೋ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಒಂದು ಸತಿ ಆದರೂ ಮನೇಲಿ ಮಾಡ್ಕೊಂಡು ನೋಡಿ, ನೀವು ತುಂಬ ಇಷ್ಟಪಡ್ತೀರಾ. ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದೆಲ್ಲ ಮಸಾಲೆ ಹಾಕಿರೋದು. ಹಾಗಾಗಿ ಇದು ಕಂಠದಲ್ಲಿರುವಂಥ ಉಪ್ಪು ಖಾರ ಸಿಗ್ತಾ ಇರುತ್ತೆ ಕುಡಿಯುವಾಗ, ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರದ ನಾನು ಮಾಡಿ ತೋರಿಸಿ ನಿಮ್ಗೆ ಇಷ್ಟ ನೀವು ಒಂದು ಸತಿ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಜ್ಯೂಸನ್ನು ತೋರಿಸ್ತಾ ಇದ್ದೀನಿ. ಇದು ಕೂಡ ಹೆಲ್ದಿ ಜ್ಯೂಸು. ಇದು ಬೆಲ್ಲದಲ್ಲೇ ಮಾಡಿರೋಂಥದ್ದು. ನಾನು ಆರ್ಗಾನಿಕ್ಕು ಬೆಲ್ಲದಲ್ಲೇ ಮಾಡಿರೋದು, ಹಾಗಾಗಿ ಅದು ಕಪ್ಪಿದೆ. ಫಸ್ಟು ನಾನು ಇಲ್ಲಿ ಪುದೀನ ಸೊಪ್ಪನ್ನು ತಗೊಂಡು ಸೋಸಿ ಬರೀ ಎಲೆಗಳು ಮಾತ್ರ ಬಿಡಿಸ್ಕೊಬೇಕು. ಈ ಥರ ಬಿಡಿಸ್ಕೊಂಡು ನೀರಲ್ಲಿ ಒಂದು 3 ಸತಿ ಇದನ್ನು ವಾಶ್ ಮಾಡ್ಕೊಬೇಕು. ಮಣ್ಣೆಲ್ಲ ಇರುತ್ತೆ, ಹಾಗಾಗಿ ಒಂದು 3 ಸತಿ ನೀರಲ್ಲಿ ವಾಶ್ ಮಾಡಿಕೊಂಡು ಇದನ್ನು ಒಂದು ಬಟ್ಟೆ ಮೇಲೆ ನೆರಳಲ್ಲೇ ಒಣಗಿಸ್ಕೋಬೇಕು. ಒಂದು ದಿನ ಒಣಗಿಸಿದ್ರೆ ಸಾಕು, ಒಣಗೋಗ್ಬಿಡುತ್ತೆ. ಯಾಕಂದರೆ ತುಂಬ ಬಿಸಿಲಿದೆ ಅಲ್ವ ಈಗ. ಹೊರಗಡೆ ಏನು ಒಣಗಿಸೋಂಥ ಅವಶ್ಯಕತೆ ಇಲ್ಲ, ಒಳಗಡೆ ಫ್ಯಾನ್ ಗಾಳಿಗೆ ಇದನ್ನು ಒಣಗಿಸ್ಕೊಂಬಿಡ್ಬೋದು. ನಾನು ಕೂಡ ಇದನ್ನೊಂದು 3 ಸತಿ ವಾಶ್ ಮಾಡಿಕೊಂಡು ಇದು ನೋಡಿ ಈಗೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಬಟ್ಟೆ ಮೇಲೆಲ್ಲ ಹರಡಿಬಿಟ್ಟು ನಾನು ನೆರಳಲ್ಲೇ ಒಣಗಿಸ್ಕೊತಾ ಇದ್ದೀನಿ. ಒಣಗಿಸಿ ಒಂದು ಬಾಕ್ಸ್ಗೆ ತುಂಬಿಟ್ಕೊಂಡ್ಬಿಟ್ರೆ ಇದು ಎಷ್ಟು ದಿವಸ ಆದರೂ ಕೆಡೋದಿಲ್ಲ, ವರ್ಷಾನುಗಟ್ಟಲೆ ಇರುತ್ತೆ. ಜ್ಯೂಸ್ಗೊಂದೇ ಅಂತಲ್ಲ, ಬೇರೆ ಬೇರೆ ಎಲ್ಲದಕ್ಕೂ ಉಪಯೋಗಿಸ್ಕೊಬೋದು. ಈ ಥರ ಒಣಗಿಸಿಟ್ಕೊಂಡ್ರೆ ಪುದೀನ ಸೊಪ್ಪನ್ನು ಜ್ಯೂಸ್ಗಳು ಮಾಡೋದಕ್ಕೂ ಬೇರೆ ಅಡುಗೆಗಳಿಗೂ ಸಹ ಯೂಸ್ ಆಗುತ್ತೆ. ಹಾಗಾಗಿ ನಾನೀಗ ಇದನ್ನು ಜ್ಯೂಸ್ ಪೌಡರ್ ಮಾಡೋದಕ್ಕೆ ಮಿಕ್ಸ್ ಮಾಡೋದಕ್ಕೆ ನಾನು ಇದನ್ನು ಒಣಗಿಸ್ಕೊತಾ ಇದ್ದೀನಿ. ಈ ಥರ ಎಲ್ಲ ಒಂದು ದಿವಸ ಒಣಗಿಬಿಟ್ರೆ ಸಾಕು, ಒಣಗೋಗ್ಬಿಡುತ್ತೆ. ಒಣಗಿಸ್ಬಿಟ್ಟು ಒಂದು ಬಾಕ್ಸ್ಗೆ ಎತ್ತಿಟ್ಕೊಂಡ್ಬಿಟ್ರೆ ನಾವು ಬೇಕಾದಾಗ ಮಾಡಿ ಇಟ್ಕೊಬೋದು ಇದನ್ನು. ಹಾಗಾಗಿ ಈಗ ನಾನೆಲ್ಲ ಒಣಗಿಸಿದ್ದೀನಿ. ಒಂದು ದಿನ ಆದಮೇಲೆ ನೋಡಿ ಎಲ್ಲ ಚೆನ್ನಾಗಿ ಒಣಗಿದೆ. ಈಗ ನಾನು ಕೂಡ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಟಿದ್ದೀನಿ. ಈಗ ನಾನು ಮಿಕ್ಸನ್ನು ಮಾಡ್ತಾಯಿದ್ದೀನಿ. ಒಣಶುಂಠಿ ತೊಗೊಂಡಿದ್ದೀನಿ ಇದಕ್ಕೆ. ಇದರಲ್ಲಿ ಒಂದು ಅರ್ಧ ಸ್ಪೂನಷ್ಟು ಜಜ್ಜಿರೋಂಥ ಒಣಶುಂಠಿನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ನಾನು ಪುದೀನ ಸೊಪ್ಪನ್ನು ಒಣಗಿಸಿರೋದು ಸಹ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಇದಕ್ಕೆ ನಾನು ಬೆಲ್ಲನ ಆರ್ಗ್ಯಾನಿಕ್ ಬೆಲ್ಲ, ಪುಡಿ ಬೆಲ್ಲ ತೊಗೊಂಡಿದ್ದೀನಿ ನಾನು. ಇದು ಯಾಕಂದರೆ ಒಂಥರ ಲೊಳ್ಳೆ ಥರ ಆಗೋದಿಲ್ಲ, ಚೆನ್ನಾಗಿ ಒಣಗಿರುತ್ತೆ, ಜಿಗುಟು ಬರೋದಿಲ್ಲ, ಮಿಕ್ಸಿಗೆಲ್ಲ ಅಂಟೋದಿಲ್ಲ. ಹಾಗಾಗಿ ಪುಡಿ ಬೆಲ್ಲ ತೊಗೊಂಡಿದ್ದೀನಿ. ಆಮೇಲೆ ಒಂದು 1/4 ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ ಈ ಥರ ಪುಡಿಯಾಗಿ ಬರುತ್ತೆ ಆರ್ಗ್ಯಾನಿಕ್ ಪುಡಿ ಬೆಲ್ಲ ತೊಗೊಂಡ್ರೆ. ಉಂಡೆ ಬೆಲ್ಲ ತೊಗೊಂಡ್ಬಿಟ್ರೆ ಎಲ್ಲ ಮಿಕ್ಸಿಗೆಲ್ಲ ಎಲ್ಲ ಜಿನಿಯುತ್ತೆ. ಹಾಗಾಗಿ
ಈಗ ನಾನು ಪೌಡ್ರ್ ಮಾಡಿ ಇದನ್ನು ಇಟ್ಕೊಂಡಿದ್ದೀನಿ. ಇದಕ್ಕೆ ಪುದೀನ ಮತ್ತು ಬ್ಲಾಕ್ ಸಾಲ್ಟು ಆಮೇಲೆ ಇದು ಆರ್ಗ್ಯಾನಿಕ್ಕು ಬ್ಲಾಕ್ ಕಲರ್ ಬೆಲ್ಲ ತೊಗೊಂಡಿದ್ದೀನಿ. ಅಷ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಒಂದು ಬೌಲ್ಗೆ ನೀರನ್ನು ಹಾಕ್ಕೊಂಡಿದ್ದೀನಿ. 1 ಗ್ಲಾಸ್ ಅಷ್ಟು ಮಾಡ್ತಾಯಿದ್ದೀನಿ. ಈಗ ಅದಕ್ಕೆ 1 ಗ್ಲಾಸ್ಗೆ ಎಷ್ಟು ಬೇಕೋ ಅಷ್ಟು ನಾನು ಇದನ್ನು ಪೌಡರ್ನ ಪ್ರೀಮಿಕ್ಸನ್ನು ಹಾಕ್ಕೋತಾ ಇದ್ದೀನಿ. ಒಂದು 3 ಸ್ಪೂನನ್ನು ಹಾಕ್ಕೊಂಡು ಇದಕ್ಕೆ ನಿಂಬೆಹಣ್ಣನ್ನು ಹಿಂಡ್ಕೊತಾ ಇದ್ದೀನಿ. ನಿಂಬೆಹಣ್ಣನ್ನು ಹಿಂಡ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಬಿಟ್ಟು ಸೋಸ್ಕೊಂಡ್ರೆ ಇದು ಜ್ಯೂಸ್ ರೆಡಿಯಾಗಿ ಹೋಗುತ್ತೆ. ಇದು ಸಹ ತುಂಬ ಒಳ್ಳೆ ಜ್ಯೂಸು ಹೆಲ್ದಿಗೆ. ಪುದೀನ, ಬ್ಲಾಕ್ ಸಾಲ್ಟು, ನಿಂಬೆಹಣ್ಣು ಎಲ್ಲನೂ. ಇದು ಶುಗರರ್ ಸಹ ಕುಡಿಬೋದು ಆರಾಮಾಗಿ, ಯಾಕಂದರೆ ಆರ್ಗ್ಯಾನಿಕ್ ಬೆಲ್ಲ ಉಪಯೋಗಿಸಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಹಾಗಾಗಿ ಬೇಸಿಗೆ ಕಾಲದಲ್ಲಿ ನಾವು ತಂಪಾಗಿರೋ ಜ್ಯೂಸ್ಗಳನ್ನು ಕುಡಿಬೇಕು. ಆದರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗಿರೋಂಥದ್ದೇ ನಾವು ತಗೋಬೇಕಲ್ವ, ಯಾವ್ಯಾವುದು ಕುಡಿಯೋದಕ್ಕಾಗೋದಿಲ್ಲ. ಹಾಗಾಗಿ ನಾನು ಮನೆಯಲ್ಲೇ ಆದಷ್ಟು ಯಾವ ಥರ ನಮಗೆ ಹೆಲ್ತ್ ಬೆನಿಫಿಟ್ ಇರೋಂಥ ಜ್ಯೂಸ್ಗಳನ್ನು ಮಾಡ್ಕೊಂಡು ಕುಡಿಬೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ. ನಿಮ್ಗೇನಾದರೂ ಇಷ್ಟ ಆದರೆ ಈ ಥರ ಜ್ಯೂಸ್ಗಳನ್ನು ಒಂದು ಸರಿ ಆದರೂ ಮಾಡ್ಕೊಂಡು ಕುಡೀರಿ. ಬೇಸಿಗೆ ಮುಗಿಯೋದ್ರೊಳಗೆ ತುಂಬ ಬೇಸಿಗೆ ಇರೋದ್ರಿಂದ ಈ ಥರ ಜ್ಯೂಸ್ಗಳನ್ನು ಮಾಡಿ ಕುಡಿಯೋದು ತುಂಬ ಬಾಡಿಗೆ ತಂಪಾಗಿರುತ್ತೆ. ಹಾಗಾಗಿ ಒಂದು ಸತಿ ಮಾಡ್ಕೊಳ್ಳಿ.